ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಗ್ರ್ಯಾಂಡ್ ಆಗಿರುವಂಥ ಒಂದು ಬೇಬಿ ಕುಚ್ಚು ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಬೇಕಾಗಿರುವಂಥ ಸ್ಯಾರಿ ಥ್ರೆಡ್ ಕಲರ್ ಕೂಡ ತೊಗೊಂಡಿದ್ದೀನಿ. ಸೊ ನನ್ನ ಸ್ಯಾರಿ ಕಲರ್ ಬಂದ್ಬಿಟ್ಟು 3 ಕಲರ್ ಇದೆ. ಸೊ ಅದರಲ್ಲಿ ನಾನು ಬಾಡಿ ಕಲರ್ ಯಾವುದಿದೆ ಅದನ್ನು ತೊಗೊಂಡಿದ್ದೀನಿ. ಸೆರಗು ಕಲರ್ ತೊಗೊಂಡಿಲ್ಲ, ಬಾಡಿ ಕಲರ್ 2 ಕಲರ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಮೇಯ್ನಾಗಿ ಈ ಒಂದು ಕಲರ್ ಇದೆ. ಸೊ ಹಾಗಾಗಿ ಈ ಒಂದು ಕಲರ್ಗೆ ಬೀಡ್ಸ್ನ ಹಾಕ್ಕೊಳ್ತೀನಿ. ಸೊ ಅದನ್ನು ಕವರ್ ಅಪ್ ಮಾಡೋದಕ್ಕೆ ಈ ಒಂದು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸ್ಯಾರಿ ಕಲರ್ ಏನಿದೆ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಥ್ರೆಡನ್ನು. ಬಾಡಿ ಕಲರ್ನ ಆದಷ್ಟು ಬೀಡ್ಸಿಗೆ ತೊಗೊಳ್ಳಿ, ಅದನ್ನು ಕವರ್ ಅಪ್ ಮಾಡೋದಕ್ಕೆ ಸೆರಗು ಕಲರ್ನ ತೊಗೊಳ್ಳಿ. ಸೊ ಫಸ್ಟಿಗೆ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಥ್ರೆಡ್ ಆದಮೇಲೆ ನನಗೆ ಈ ರೀತಿ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. ಸೊ ನೀವು ಸ್ಮಾಲ್ ಬೀಡ್ಸ್ ಆದರೂ ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಬಿಗ್ ಬೀಡ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಸೆಲೆಕ್ಷನ್ ಯಾವ ರೀತಿ ಇದೆ ಆ ಥರ. ಇಲ್ಲಿ ನಾನು ತೊಗೊಂಡಿರೋದು ಬಂದು ಸ್ಮಾಲ್ ಬೀಡ್ಸ್. ಸೊ ಯಾವ ಥ್ರೆಡ್ಡಿಗೆ ನಾವು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತೀವಲ್ವ, ಸೊ ಆ ಥ್ರೆಡನ್ನು 3 ಎಳೆ ಥ್ರೆಡ್ಡಾಗಿ ಮಾಡಿಟ್ಕೊಳ್ಬೇಕು. ಸೊ ಇಲ್ಲಿ ನಾನು ಈ ಒಂದು ಕಲರ್ ಥ್ರೆಡ್ಡಿಗೆ ಬೀಡ್ಸ್ ಹಾಕೋದ್ರಿಂದ 3 ಎಳೆ ಥ್ರೆಡನ್ನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಸೊ 3 ಎಳೆ ಥ್ರೆಡ್ ಮಾಡ್ಕೊಂಡಾದಮೇಲೆ ಸೊ ಇದಕ್ಕೆ ಯಾವ ರೀತಿ ನಾನು ಬೀಡ್ಸನ್ನು ಪೋಣಿಸ್ಕೊಳ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ. ಪೋಣಿಸೋದಕ್ಕೆ ಇಲ್ಲಿ ನಾನು ಸ್ಮಾಲ್ ಸೈಜು ನೀಡಲ್ನ ತೊಗೊಂಡಿದ್ದೀನಿ. ಸೊ ನಾವು ತೊಗೊಂಡಿರೋವಂಥ ಬೀಡ್ ಇದರಲ್ಲಿ ಈ ರೀತಿ ಆರಾಮಾಗಿ ಹೋಗಬೇಕು. ಸೊ ಆ ಥರ ನೋಡಿಕೊಂಡು ಸ್ಮಾಲ್ ಬೀಡನ್ನ ತೊಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಸೊ ಕಾಟನ್ ಥ್ರೆಡನ್ನು ಪೋಣಿಸಿ ಈ ರೀತಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಸೊ ಯಾವ ಥ್ರೆಡ್ಡಿಗೆ ನಾವು ಮಣಿನ ಪೋಣಿಸ್ಬೇಕೋ ಆ ಥ್ರೆಡ್ಡಿಗೆ ಈ ಒಂದು ಕಾಟನ್ ಥ್ರೆಡ್ ಏನಿದೆ ಅಲ್ವಾ, ಸೊ ಆ ಥ್ರೆಡ್ ಒಳಗಡೆ ಇದನ್ನು ದಾರನ ತೊಗೊಂಡು ಬರಬೇಕಾಗತ್ತೆ. ಸೊ ಈ ರೀತಿಯಾಗಿ ಥ್ರೆಡ್ ಒಳಗಡೆ ದಾರನ ತೊಗೊಂಡು ಬರಬೇಕು. ತೊಗೊಂಡು ಬಂದ್ಬಿಟ್ಟು ನೀಡಲಲ್ಲಿ ಬೀಡ್ಸನ್ನು ಪೋಣಿಸ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀಡಲಲ್ಲಿ ಬೀಡ್ಸನ್ನು ಪೋಣಿಸ್ಕೊಂಡು ಅದಕ್ಕೆ ಇಲ್ಲಿ ಗಂಟು ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ಸ್ಮಾಲ್ ಗಂಟನ್ನೇ ಹಾಕ್ಕೊಳ್ಬೇಕು. ಬೀಡ್ಸ್ ಆರಾಮಾಗಿ ಇನ್ಸರ್ಟ್ ಆಗೋ ಥರ ನೋಡ್ಬೋದು. ಈ ರೀತಿ ಥ್ರೆಡ್ಗೆ ಪೋಣಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೀಡ್ಸ್ ಬೇಕು ಒಂದು ಕುಚ್ಚಿಗೆ, ಆಲ್ಮೋಸ್ಟ್ ಅಲ್ಲಿ 50 ಬೀಡ್ಸ್ ಬೇಕಾಗುತ್ತೆ. ಸೊ ನೋಡಿಕೊಂಡು ನಿಮಗೆ ಸ್ಯಾರಿಗೆ ಎಷ್ಟು ಆ ಥರ ಕುಚ್ಕೊಳ್ಬೇಕು ನೋಡಿಕೊಂಡು ಒಟ್ಟಿಗೆ ಪೋಣಿಸ್ಕೊಳ್ಬೋದು ಅಥವಾ ಸ್ವಲ್ಪನೇ ಪೋಣಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಇದೇ ರೀತಿ. ಸೊ ಇದೇ ರೀತಿ ಸೋಜಿಗೆ ಪೋಣಿಸ್ಕೊಂಡು ದಾರಕ್ಕೆ ಈ ಥರ ಹೇಳ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿ ಎಲ್ಲ ಬೀಡ್ಸನ್ನು ನಾನು ಪೋಣಿಸ್ಕೊಳ್ತೀನಿ. ಸೊ ನೋಡ್ಬೋದು ಈ ರೀತಿ ಬೀಡ್ಸ್ನ ಪೋಣಿಸ್ಕೊಂಡಾದ್ಮೇಲೆ ನಿಧಾನವಾಗಿ ನೀಡಲಿರೋ ಥ್ರೆಡನ್ನು ತೆಕ್ಕೊಳ್ಬೇಕು. ಈ ರೀತಿ ರೆಡಿಯಾಗಿದೆ. ತುದಿನಲ್ಲಿ ನಾನು ಗಂಟು ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಒಂದು ನಾಟ್ ಹಾಕೊಳ್ತೀನಿ. ಈ ರೀತಿ ಸಣ್ಣದಾಗಿ ಒಂದು ನಾಟ್ ಹಾಕ್ಕೊಳ್ತೀನಿ. ಇದರಿಂದ ಬೀಡ್ಸ್ ಈಸಿಯಾಗಿ ಹೊರಗಡೆ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸಣ್ಣ ನಾಟ್ನ ಹಾಕ್ಕೊಂಡಿದ್ದೀನಿ. ಕುಚ್ಚು ಮಾಡೋದಕ್ಕೆ ನೀವು ಯಾವ್ದಾದ್ರು ಒಂದು ಮೆಷರ್ಮೆಂಟ್ನ ತೊಗೊಳ್ಬೇಕಾಗತ್ತೆ. ನಿಮ್ಮ ಲೆಂತ್, ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಅಕಾರ್ಡಿಂಗ್ ನೀವು ತೊಗೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ಬಂದ್ಬಿಟ್ಟು 1.25 ಇಂಚಷ್ಟು ನಾನು ಲೆಂತನ್ನು ತೊಗೊಂಡಿರೋ ಅಂಥದ್ದು. ಸೇಮ್ ಲೆಂತಲ್ಲೇ ನಾನು 2 ಕುಚ್ಚನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಯಾವ್ದಾದ್ರು ಒಂದು ಕಾರ್ಡ್ಬೋರ್ಡ್ ಆಗಿರ್ಬೋದು ಅಥವಾ ಗಟ್ಟಿಯಾಗಿರುವಂಥ ಶೀಟ್, ಇದನ್ನು ಮೆಷರ್ಮೆಂಟಿಗೆ ತೊಗೊಳ್ಬೋದು. ಸೊ ತೊಗೊಂಡಿದ್ದು ಆದಮೇಲೆ ನಾವೇನು ಮಣಿನ ಪೋಣಿಸಿಟ್ಕೊಂಡಿರ್ತೀವಲ್ವ, ಸೊ ಆ ಥ್ರೆಡನ್ನು ಈ ಒಂದು ಮೆಷರ್ಮೆಂಟಿಗೆ ನಾನು ಸುತ್ಕೊಳ್ತಾ ಬರ್ತೀನಿ. ಸೊ ಫಸ್ಟಿಗೆ ಥ್ರೆಡನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸುತ್ಕೊಂಡು ಬರಬೇಕಾಗುತ್ತೆ. ಸೊ ಸುತ್ತುವಾಗ ನಾನಿಲ್ಲಿ 2 ಬೀಟನ್ನ ಒಂದೊಂದು ರೌಂಡಿಗೆ 2 ಬೀಟನ್ನ ಹಾಕ್ಕೊಳ್ತಾ ಸುತ್ಕೊಳ್ತೀನಿ. ಸೊ ಈ ರೀತಿ ಒಂದು ರೌಂಡಿಗೆ 2 ಬೀಟ್, ನಿಮ್ಗೆ ಬೇಕಿದ್ರೆ 3 ಬೀಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ರೌಂಡ್ಗೆ 2 ಬೀಟನ್ನು ತೊಗೊಂಡಿದ್ದೀನಿ.
ಥ್ರೆಡ್ ಬಂದ್ಬಿಟ್ಟು ಇಲ್ಲಿ ನಾನು 3 ಸ್ಟ್ಯಾಂಡ್ಸ್ ತೊಗೊಂಡಿರೋವಂಥದ್ದು. ಸೊ 1 ರೌಂಡಿಗೆ ನಾನು 2 ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದೇ ರೀತಿ ನೀವು ಕುಚ್ಚು ಎಷ್ಟು ದಪ್ಪ ಬೇಕಂತ ನಿಮಗೆ ಅನಿಸುತ್ತೆ ಅಷ್ಟು ನೀವು ಬೀಡ್ಸ್ನ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಹಾಕ್ಕೊಂಡಿರೋವಂಥ ಟೋಟಲು 50 ಬೀಡ್ಸು. ಇವಾಗ ನಾನು ಟೋಟಲ್ 50 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. 25 ಟೈಮ್ಸ್ ಇದನ್ನು ಸುತ್ತಿಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಫೈನಲ್ ಆಗಿ ನಾನೇನು ಥ್ರೆಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗ್ ಏನು ನಾವು ಥ್ರೆಡ್ ತೊಗೊಂಡಿರ್ತೀವಲ್ವ ಅದನ್ನು ಮತ್ತು ಎಂಡಿಂಗ್ ಥ್ರೆಡ್ ಏನಿದೆ ಅದೆರಡನ್ನು ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ನಾಟ್ ಹಾಕ್ಕೊಳ್ಬೇಕು. ಸೊ ನಾಟ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಹಾಕಿರುವಂಥ ಬೀಡ್ಸ್ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಥ್ರೆಡ್ಡಿಗೂ ಮತ್ತು ಎಂಡಿಂಗ್ ಥ್ರೆಡ್ಡಿಗೂ ನಾಟ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡಾದ್ಮೇಲೆ ಸೊ ಏನು ದಾರ ಕಾಟನ್ ಥ್ರೆಡ್ ನಾವು ಪೋಣಿಸಿಟ್ಕೊಂಡಿದ್ವಲ್ವ ಸೊ ನೀಡಲ್ಗೆ ಅದನ್ನು ನಾನಿಲ್ಲಿ ಪೂರ್ತಿ ಏನು ನಾವು ಸುತ್ತಿಟ್ಕೊಂಡಿದ್ದೀವಲ್ವ ಆ ಫುಲ್ಲು ಥ್ರೆಡ್ ಒಳಗಡೆ ತೊಗೊಂಡು ಬರ್ತೀನಿ. ಸೊ ಇಲ್ಲಿ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೀವು ಆ ಸೇಮ್ ಕಲರ್ ಕೂಡ ತೊಗೊಳ್ಬೋದು. ಬಟ್ ನೆಕ್ಸ್ಟ್ ಕಲರ್ ನಾನು ಸೇಮ್ ಗ್ರೀನ್ ಹಾಕೋದ್ರಿಂದ ಈ ಒಂದು ಗ್ರೀನನ್ನು ತೊಗೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸೇಮ್ ಕಲರ್ ನಾವು ಥ್ರೆಡನ್ನೇ ತೊಗೊಳ್ಬೋದು. ಸೊ ಈ ರೀತಿ ಸೂಜಿನಲ್ಲಿ ಪೋಣಿಸ್ಕೊಂಡು ಪೂರ್ತಿ ಎಲ್ಲ ಥ್ರೆಡ್ ಬರೋ ಥರ ನಾಟ್ ಹಾಕ್ಕೊಳ್ಬೇಕಾಗುತ್ತೆ. ಟೈಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಇದೇನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಗಂಟು ಹಾಕ್ಕೊಂಡಿರೋದು ಸೊ ಅದನ್ನು ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದು ಗಂಟು ಹಾಕಿರೋದು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾಟ್ ಹಾಕಿರೋ ಥ್ರೆಡ್ ಹಾಗೇ ಇದೆ. ಇದನ್ನು ಇವಾಗ ಕಾರ್ಡ್ಬೋರ್ಡಿಂದ ರಿಮೂವ್ ಮಾಡಿಕೊಂಡು ಸೊ ಎಲ್ಲ ಬೀಡ್ಸು ಒಂದೇ ಕಡೆ ಬರೋ ಥರ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡು ಆದಮೇಲೆ ನಾಟ್ ಹಾಕಿಟ್ಕೊಂಡಿದ್ವಲ್ಲ ಸೊ ಥ್ರೆಡನ್ನು ನಾಟ್ ಹಾಕಿಟ್ಕೊಂಡಿದ್ವಲ್ಲ ಇವಾಗ ಸೂಜಿನ ಇದರೊಳಗಡೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಇನ್ಸರ್ಟ್ ಮಾಡಿಕೊಂಡು ನೀಟಾಗಿ ಇದನ್ನು ಕವರ್ ಮಾಡಿಕೊಂಡು 1 2 3 ಟೈಮ್ಸ್ ಸುತ್ತಕೊಂಡು ನಾಟ್ ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ ದಾರ ಹೇಗೆ ಹೂವು ಕಟ್ತೀವಲ್ವ ಆ ರೀತಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸೂಜಿನಲ್ಲೂ ಕೂಡ ಈ ರೀತಿ ನಾಟ್ ಹಾಕ್ಕೋಬೋದು. ಸೊ ಸೂಜಿನಲ್ಲಿ ಈ ರೀತಿ ನಾಟ್ ಹಾಕ್ಕೊಳ್ಬೋದು. ನಾಟ್ ಹಾಕ್ಕೊಂಡಾದ್ಮೇಲೆ ನಾನು ಒಳಗಡೆಯಿಂದ ಸೂಜಿನ ತಗೊಳ್ತೀನಿ. ಸೂಜಿನ ತಗೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆಲ್ಲ ಸೊ ಅದನ್ನು ಕಟ್ ಮಾಡಿ ಸೊ ನೋಡ್ಬೋದು ನಾಟ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ವಾಲ್ಯೂಮ್ ಬೇಕಾದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಈ ಫಸ್ಟ್ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಕವರ್ ಅಪ್ ಮಾಡೋದಕ್ಕೆ ಸೇಮ್ ಮೆಜರ್ಮೆಂಟಲ್ಲಿ ನಾನು ನೆಕ್ಸ್ಟ್ ಥ್ರೆಡ್ ಕಲರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಗೆ 140 ಎಳೆ ದಾರನ ಸುತ್ಕೊಳ್ತೀನಿ. ಸೊ ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ ನಾನು. ಜಸ್ಟ್ ಹಾಗೆ ಥ್ರೆಡನ್ನು 140 ಸ್ಟ್ಯಾಂಡ್ಸನ್ನು ನಾನಿಲ್ಲಿ ಸುತ್ಕೊಳ್ತಾ ಇದ್ದೀನಿ. ಸೊ 140 ಸ್ಟ್ಯಾಂಡ್ ಸುತ್ಕೊಂಡಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ದಾರನ. ಅದಾದಮೇಲೆ ಮತ್ತು ಈ ಕಾಟನ್ ಥ್ರೆಡ್ ಏನು ಪೋಣಿಸ್ಕೊಂಡಿದ್ದಲ್ಲ ಸೂಜಿ ಸೊ ಅದೇ ಸೂಜಿನ ನಾನು ಪೂರ್ತಿ ಎಲ್ಲ ಥ್ರೆಡ್ಡಿಗೂ ಸೇರಿಸಿ ನಾನು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಂಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಥ್ರೆಡ್ಡು ಆ ಕಡೆ ಈ ಕಡೆ ಆಗೋದಿಲ್ಲ ಅಂಥೇಳಿ ಸೇಫಾಗಿರುತ್ತೆ ಮತ್ತು ನಿಮಗೆ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ನಾಟನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಾರ್ಡಿಂದ ಇದನ್ನು ರಿಮೂವ್ ಮಾಡ್ಕೊಳ್ತೀನಿ. ಸೊ ರಿಮೂವ್ ಮಾಡ್ಕೊಂಡಾದ್ಮೇಲೆ ಏನು ನಾಟ್ ಇದೆಯಲ್ಲ ಅದನ್ನು ಟೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೊ ಟೈಟಾಗಿ ಈ ಒಂದು ನಾಟ್ನ ಹಾಕಿ ಥ್ರೆಡನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನಾಟ್ ಹಾಕ್ಕೊಂಡಿದ್ದೀನಿ. ಸೊ ನಾಟ್ ಹಾಕ್ಕೊಂಡಾದ್ಮೇಲೆ ಥ್ರೆಡ್ಡು ಕಟ್ ಮಾಡ್ಕೊಳ್ಬೇಕು. ಸೊ ಇದೇನಿದೆ ಈ ರೀತಿಯಾಗಿದೆ. ಇದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ. ಕೆಳಗಡೆ ಏನಿದೆ ಅಲ್ವಾ ಸೊ ಈ ಒಂದು ಪೋರ್ಷನ್ನ ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಎರಡು ಸೇಮ್ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕೆಳಗಡೆ ಈ ರೀತಿ ಟ್ರಿಮ್ ಮಾಡ್ಕೊಳ್ಬೇಕು.
ಸೊ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ನಾಟ್ ಹಾಕಿರ್ತೀವಲ್ವ ಆ ಥ್ರೆಡ್ನ ಒಳಗಡೆ ತೊಗೊಳ್ಬೇಕಾಗತ್ತೆ. ಸೊ ಅದು ತೊಗೊಂಡು ಫಸ್ಟು ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚನ್ನು ಇದರೊಳಗಡೆ ಇಟ್ಬಿಟ್ಟು ಸೊ ಮೇಲಿಂದ ಇದನ್ನು ಕವರ್ ಅಪ್ ಮಾಡ್ಕೊಳ್ಬೇಕು. ಸೊ ನೀಟಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಬರಬೇಕು. ಸೊ ಏನು ನಾವು ಇನ್ನೊಂದು ಕಲರ್ ಹಾಕಿದ್ದೀವಲ್ವ ಅದು ಬೀಡ್ ಕೆಳಗಡೆ ಕಾಣಿಸ್ಬೇಕು. ಆಮೇಲೆ ನೆಕ್ಸ್ಟ್ ಥ್ರೆಡ್ ಏನಿದೆ ಅದನ್ನು ನಾವಿಲ್ಲಿ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಈ ರೀತಿ ಕವರ್ ಮಾಡ್ಕೊಂಡಿದ್ದಾದಮೇಲೆ ಇದೇ ರೀತಿ ನೋಟನ್ನು ಇಟ್ಕೊಳ್ಬೇಕು. ಕುಚ್ಚು ನಾಟ್ ಹಾಕೋದಕ್ಕೆ ನಾವೇನು ಗೋಲ್ಡನ್ ಥ್ರೆಡ್ ಯೂಸ್ ಮಾಡ್ತೀವಲ್ಲ ಸೊ ಅದೇ ಗೋಲ್ಡನ್ ಥ್ರೆಡನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬೇಬಿ ಕುಚ್ಚನ್ನು ನಾವು ಹೇಗೆ ಟೈ ಮಾಡ್ತೀವಲ್ವ ಸೇಮ್ ಅದೇ ಮೆಥಡಲ್ಲೇ ಒಂದು 6-7 ರೌಂಡನ್ನು ಹಾಕ್ಕೊಂಡು ನಾಟ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಸೂಜಿಗಾದರೂ ಪೋಣಿಸಿ ನೀವು ಮಾಡ್ಕೊಳ್ಬೋದು, ಅಥವಾ ಇದೇ ರೀತಿ ನಾವು ಸೊ ಹೂವು ಕಟ್ಟುವಾಗ ಯಾವ ರೀತಿ ನಾಟ್ ಹಾಕ್ಕೊಳ್ತೀವಲ್ಲ ಸೇಮ್ ಅದೇ ರೀತಿ ನಾಟ್ನ ಕೂಡ ನಾವು ಹಾಕ್ಕೊಳ್ಬೋದು. 1-2-3 ನಾಟ್ನ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. 1-2-3 ನಾಟ್ನ ಹಾಕ್ಕೊಂಡು ಸೊ ನಾನಿಲ್ಲಿ ಗೋಲ್ಡನ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸೇಮ್ ಥ್ರೆಡ್ ಕಲರ್ ಏನಿದೆ ಅದು ಕಾಟನಲ್ಲಿ ಥ್ರೆಡಲ್ಲೂ ಕೂಡ ನಾವು ಲಾಕ್ ಮಾಡ್ಕೊಳ್ಬೋದು, ಬಟ್ ಅಲ್ಲಿ ನಾನು ಗೋಲ್ಡನ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು 3-4 ನಾಟನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡೆ ಈ ರೀತಿಯಾದಂಥ ಒಂದು ಕುಚ್ಚು ರೆಡಿ ಆಗುತ್ತೆ. ಸೊ ಈ ಕುಚ್ಚು ರೆಡಿ ಆದಮೇಲೆ ನಾವು ಇದನ್ನು ಸೀರೆಗೆ ಫಿಕ್ಸ್ ಮಾಡಬೇಕಾಗತ್ತೆ. ಇದರಲ್ಲೂ ಅಷ್ಟು ನಾವು ಫಸ್ಟೇ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ವಿಡ್ತಲ್ಲಿ ಬೇಕಾಗುತ್ತೆ, ಎಷ್ಟು ಗ್ಯಾಪಲ್ಲಿ ಬೇಕು ಅಷ್ಟು ಗ್ಯಾಪನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮೊದಲೇ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ಕುಚ್ಚು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕುಚ್ಚನ್ನು ಪೂರ್ತಿಯಾಗಿ ರೆಡಿ ಮಾಡಿಕೊಂಡು ಆಮೇಲೆ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ನನಗೆ ಟೋಟಲ್ ನಾನು ಮಾರ್ಕ್ ಮಾಡಿರೋ ಪ್ರಕಾರ ನನಗೆ ಟೋಟಲ್ ಒಂದು ಸ್ಯಾರಿಗೆ 17 ಕುಚ್ಚು ಬೇಕಾಗತ್ತೆ. ನಾನು ಮಾರ್ಕ್ ಮಾಡ್ಕೊಂಡು ಬಂದಿರೋದು 2.5 ಸೆಂಟಿಮೀಟರ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನನಗೆ ಟೋಟಲ್ 17 ಕುಚ್ಚು ಬೇಕಾಗುತ್ತೆ ಒಂದು ಸ್ಯಾರಿಗೆ. ಸೊ ಅದೇ ರೀತಿ ನಾನು ಒಟ್ಟು ಟೋಟಲ್ 17 ಕುಚ್ಚನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ಯಾರಿಗೆ ಯಾವ ರೀತಿ ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಮೊದಲೇ ಹೇಳಿದಾಗೆ 2.5 ಸೆಂಟಿಮೀಟರ್ ಗ್ಯಾಪ್ನಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿಗೆ. ಈ ರೀತಿ ಒಂದು ಸಣ್ಣ ನೀಡನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ಯಾರಿ ಪಲ್ಲು ಕಲರ್ ಏನಿದೆ ಆ ಒಂದು ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಮತ್ತು ಸಣ್ಣ ನೀಡನ್ನು ತೊಗೊಳ್ಬೇಕು, ಏಕೆಂದರೆ ಇಲ್ಲೂ ಕೂಡ ನಾನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡೋದ್ರಿಂದ ಸೊ ಈಸಿಯಾಗಿ ಆ ಬೀಡ್ಸ್ ಏನಿದೆ ಅದು ಇನ್ಸರ್ಟ್ ಆಗಬೇಕು. ಆ ರೀತಿ ನೀಡನ್ನು ನೋಡಿ ತೊಗೊಳ್ಳಿ. ಮೊದಲಿಗೆ ನಾನೇನು ಮಾರ್ಕ್ ಮಾಡ್ಕೊಂಡಿದ್ನಲ್ವ ಅಲ್ಲೇ ಅದ್ರ ಪಕ್ಕದಲ್ಲೇ ನಾನು ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಸೂಜಿಯಿಂದ. ಅಂದರೆ ಸೀರೆ ಬ್ಯಾಕ್ ಸೈಡಿಂದ ಸೂಜಿನ ಇನ್ಸರ್ಟ್ ಮಾಡಿ ಸೊ ಒಂದು ನಾಟನ್ನು ಹಾಕ್ಕೊಳ್ತೀನಿ. ಒಂದು ನಾಟ್ ಹಾಕ್ಕೊಂಡಾದ್ಮೇಲೆ ಇದನ್ನು ನಾವು ಏನು ನಾಟ್ ಹಾಕ್ಕೊಳ್ತೀವಲ್ವ ಸೊ ಅದ್ರ ಬದಲು ನಾವು ಗಮ್ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ಆ ಕುಚ್ಚು ಏನಿದೆ ಅದು ಗಮ್ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಗಮ್ ಪೇಸ್ಟ್ ಮಾಡ್ತಾಯಿಲ್ಲ, ಯಾಕೆಂದರೆ ಗಮ್ ಪೇಸ್ಟ್ ಮಾಡಿದಾಗ ಸ್ಯಾರಿ ಸ್ವಲ್ಪ ತೆಳು ಇದ್ದರೆ ಬ್ಯಾಕ್ ಸೈಡಲ್ಲಿ ಅದು ಒಂದು ಮಾರ್ಕ್ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಗಮ್ ಪೇಸ್ಟ್ ಮಾಡ್ತಾಯಿಲ್ಲ, ಹಾಗೆ ಅದನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಒಂದು ಸೈಡಿಗೆ ಸೂಜಿ 2 ಸಲ ನಾಟ್ ಮಾಡಿಕೊಂಡು ಅಲ್ಲಿಂದ ಯಾವೊಂದು ಲೆಂತಲ್ಲಿ ನಾವು ಕುಚ್ಚನ್ನು ಇಟ್ಕೊಳ್ಬೇಕು ಸೇಮ್ ಆ ಲೆಂತಿಗೆ ಇಟ್ಕೊಂಡು ಆ ನೀಡಲ್ನ ಲೆಫ್ಟ್ ಸೈಡಿಗೆ ಅದನ್ನು ಲಾಕ್ ಮಾಡ್ತೀನಿ. ಅದಾದಮೇಲೆ ಒಳಗಡೆಯಿಂದ ಮತ್ತೆ ಆ ಕುಚ್ಚು ಮೇಲೆ ಏನಿದೆ ಅಲ್ವಾ ಸೊ ಆ ಒಂದು ಕುಚ್ಚಿಗೆ ನಾನು ಇನ್ಸರ್ಟ್ ಮಾಡಿಬಿಟ್ಟು ಸೊ ಅಲ್ಲೇ ಒಂದು ಆರಿಜೆಂಟಲ್ ಮತ್ತು ವರ್ಟಿಕಲ್ ಲೈನ್ ಥರ ಕುಚ್ಚನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ರೀತಿ ಮಾಡೋದ್ರಿಂದ ಅಂದರೆ ಸೀರೆ ಬ್ಯಾಕ್ ಸೈಡಿಂದ ಮೇಲಿಗೆ ತೊಗೊಂಡು ಬಂದು ಮತ್ತು ಮೇಲಿಂದ ಕೆಳಗಡೆ ಮಾಡ್ಕೊಳ್ಳೋ ಅಂಥದ್ದು. ಸೊ ಒಂದು ಸಲ ಹಾರಿಜೆಂಟಲ್ ಒಂದು ಸಲ ವರ್ಟಿಕಲ್ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಕುಚ್ಚು ನೀಟಾಗಿ ಅಲ್ಲಿ ಲಾಕ್ ಆಗುತ್ತೆ. ಸೊ ನಾವು ಮಾಡ್ಕೊಂಡಿರುವಂಥ ಕುಚ್ಚನ್ನು ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಸೈಡ್ ಅಂದರೆ ರೈಟ್ ಆದರೂ ಆಗ್ಬೋದು ಲೆಫ್ಟ್ ಆದರೂ ಆಗ್ಬೋದು ನೀಡನ್ನು ಕೆಳಗಡೆಯಿಂದ ಮೇಲೆ ತೊಗೊಂಡು ಬಂದು ಈ ರೀತಿ ಸ್ಮಾಲ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ನೀಡಲ್ಗೆ. ಸೊ
ಸೊ ಇಲ್ಲಿ ನಾವು ಕೌಂಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ನಾನು ಹಾಕ್ತಾ ಇರೋದು ಸ್ಟಾರ್ಟಿಂಗ್ ಲೈನ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಲೈನ್ 6 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಮಧ್ಯದ ಬಂದುಬಿಟ್ಟು 7 ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟ್ ಮೆಜರ್ಮೆಂಟ್ ಮಾಡಿಕೊಂಡು ಆ ಕುಚ್ಚು ಏನು ಬೀಡ್ತು ಅಂದರೆ ದಪ್ಪ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ನಾವು ಬೀಡ್ಸನ್ನು ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಶುಗರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಆ ಒಂದು ಕುಚ್ಚು ಮೆಷರ್ಮೆಂಟಿಗೆ 6 7 7 6 ಆ ಥರ 4 ಲೈನ್ ಬೀಡ್ಸನ್ನು ಪೋಣಿಸ್ಕೊಳ್ತೀನಿ. ಸೊ ಒಂದು ಸೈಡ್ ಈಗ ರೈಟ್ ಸೈಡಿಂದ ನಾವು ನೀಡನ್ನು ಬೀಡ್ಸನ್ನು ಪೋಣಿಸ್ಕೊಂಡ್ರೆ ಅದನ್ನು ಲೆಫ್ಟ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸೊ ಲೆಫ್ಟ್ ಸೈಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಲೆಫ್ಟ್ ಸೈಡ್ ಕೆಳಗಡೆಯಿಂದನೇ ಸೂಜಿನ ಮೇಲೆ ತೊಗೊಂಡು ಬಂದು ಮತ್ತು ಅಲ್ಲಿಂದ ನಾವು ಬೀಡ್ಸನ್ನು ಪೋಣಿಸ್ಕೊಂಡು ರೈಟ್ ಸೈಡ್ಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ರೈಟ್ ಸೈಡಿಗೆ ಲಾಕ್ ಮಾಡಿದ್ಮೇಲೆ ರೈಟ್ ಸೈಡಿಂದನೇ ನಾವು ಬ್ಯಾಕ್ವರ್ಡ್ಸಿಂದ ನೀಡನ್ನು ಮೇಲೆ ತೊಗೊಂಡು ಬಂದುಬಿಟ್ಟು ಅಲ್ಲಿಂದ ಹಾಗೆ ಮತ್ತೆ ಬೀಡ್ಸನ್ನು ಪೋಣಿಸ್ಬೇಕು. ಸೊ ಇದೇ ರೀತಿ ನಾನು 4 ಟೈಮ್ಸ್ ಬೀಡ್ಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಫೋರ್ ಲೈನ್ ಬೀಡ್ಸ್ ನಾನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಅದನ್ನು ನಾನಿಲ್ಲಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ಲೈನ್ಸ್ ಏನಿದೆ ಅದು ಆ ಕಡೆ ಈ ಕಡೆ ಆಗಬಾರ್ದು ಅಂಥೇಳಿ ಮತ್ತೆ ನೀಡನ್ನು ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಆ 4 ಲೈನನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಮೇಲುಗಡೆಯಿಂದ ನಾನು ಈ ರೀತಿಯಾಗಿ ಸೂಜಿನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಆವಾಗ ಒಂದು ಲೈನ್ ಏನಿದೆ ಅದು ಕರೆಕ್ಟಾಗಿ ಅದೇ ರೀತಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಆ 4 ಲೈನ್ಸು. ಮತ್ತು ಕೆಳಗಡೆಯಿಂದ ನಿಮ್ಮ ಮೇಲ್ ಮಾಡಿ ಇನ್ನು ಈ ಕಡೆ ಲೆಫ್ಟ್ ಸೈಡಲ್ಲೂ ಕೂಡ ಇನ್ನೂ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ಸೊ ಟೋಟಲ್ 2 ಸ್ಟಿಚ್ಚನ್ನು ನಾನು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಹಿಂದೆಗಡೆ ಕುಚ್ಚು ಏನು ಸ್ಟಿಚ್ ಇರುತ್ತೆ ಅಲ್ವಾ, ಸೊ ಆ ಪೋರ್ಷನಲ್ಲಿ ನಾನು 1-2-3 ಸಲ ನೀಡಲ್ನ ಲಾಕ್ ಮಾಡ್ಕೊಳ್ತೀನಿ. ಥ್ರೆಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ನಾವು ಎಕ್ಸ್ಟ್ರಾ 2 ಲಾಕ್ ಮಾಡೋದ್ರಿಂದ ಲೈನ್ ಏನಿದೆ ಮೇಲೆ ಕೆಳಗೆ ಆಗೋದಿಲ್ಲ, ಒಂದೇ ರೀತಿ ಈಕ್ವಲ್ ಆಗಿ ಈವನ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿ ಫಿನಿಶ್ ಆದಮೇಲೆ ಎಲ್ಲ ಕುಚ್ಚು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿಯಾದಂಥ ಲುಕ್ ಬಂದಿದೆ. ನಾನಿಲ್ಲಿ ಸ್ಯಾರಿ ಕಲರ್ನ ತೊಗೊಂಡಿರುವಂಥದ್ದು. ಸ್ಯಾರಿ ಕಲರ್ ಬಂದುಬಿಟ್ಟು ಸ್ವಲ್ಪ ಲೈಟ್ ಪರ್ಪಲ್ ಕಲರ್ ಮತ್ತು ಒಂಥರ ಮೆಹಂದಿ ಗ್ರೀನ್ ಇದೆ, ಮೆಜೆಂತಾ ಕಲರ್ ಅಂತ ಹೇಳ್ತಾರಲ್ಲ. ಸೊ ಪಲ್ಲು ಬಂದುಬಿಟ್ಟು ಪ್ಯಾರೆಟ್ ಗ್ರೀನ್ ಇದೆ, ಬಟ್ ನಾನಿಲ್ಲಿ ಸ್ಯಾರಿ ಕಲರ್ನ ಮೇಯ್ನಾಗಿ ತೊಗೊಂಡಿರುವಂಥದ್ದು. ಪೂರ್ತಿ ಫಿನಿಶ್ ಆದಮೇಲೆ ಈ ರೀತಿಯಾದಂಥ ಲುಕ್ ಬಂದಿದೆ. ಹೇಗೆ ಬಂದಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.